जोधपुर रेलवे स्टेशन में आपका स्वागत है। ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ನಾನು ಜೋಧ್ಪುರಲ್ಲಿದ್ದೀನಿ. ಜೋಧ್ಪುರಿಂದ ನನಗೆ ಒಂದು ಜೈಸಲ್ಮೇರ್ಗೆ ಟ್ರೈನ್ ಇದೆ. ಈ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಸ್ಪೆಷಲ್ ಈ ಟ್ರೈನಲ್ಲಿ ಅಂತಂದರೆ, ಈ ಟ್ರೈನು ಮರುಭೂಮಿಲಿ ಹೋಗುತ್ತೆ, ಅದೇ ಸ್ಪೆಷಲ್ಲು. ನಾನು ಇದ್ದಿದ್ದು ಹೋಟೆಲ್ ಇದೆ. ಹೋಟೆಲ್ ಅಂದರೆ ಡೋರ್ಮೆಟ್ರಿ, ರೈಲ್ವೆ ಸ್ಟೇಷನಲ್ಲೇ ಇರುತ್ತೆ. ಫರ್ ಬೆಡ್ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದೇ ಬೆಡ್ಡೇನ ಇದ್ದಿದ್ದು. ಲಾಕರ್ಸ್ ಇರ್ತವೆ. ಟಿಕೆಟ್ ಇದ್ದರೆ ಮಾತ್ರ ಇಲ್ಲಿ ಬೆಡ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದು ಕಷ್ಟ. ಟೈಮ್ ಆಯ್ತು, ಇನ್ನು 10 ಮಿನಿಟ್ಸ್ ಇದೆ, ಹೋಗೋಣ ಬೇಗ. ಯಾವ ಪ್ಲಾಟ್ಫಾರ್ಮಲ್ಲಿದೆ ಅಂತ ನೋಡ್ತೀನಿ. ಇದೇ ಡೋರ್ಮೆಟ್ರಿ, ಇದೇ ರೈಲ್ವೆ ಸ್ಟೇಷನ್ನು. ಇಲ್ಲಿ ನಿಂತ್ಕೊಂಡು ಆರಾಮಾಗಿ ನೋಡ್ಕೋಬೋದು. ಪ್ಲಾಟ್ಫಾರ್ಮ್ ನಂಬರ್ 1 ಬರುತ್ತೆ ಈ ಟ್ರೈನು. ಜೋಧ್ಪುರ್ ರೈಲ್ವೆ ಸ್ಟೇಷನ್ ನೋಡಿರಿ. ಫ್ಯಾನ್ ನೋಡಿರಿ ಎಷ್ಟು ದೊಡ್ಡದು, ಹೆಲಿಕಾಪ್ಟರ್ ಫ್ಯಾನ್ ಇಡಬೇಕೇನೋ ಹಂಗಿದೆ ಅದು. ಜೋಧ್ಪುರ್ ಕಲ್ಚರ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇವೆಲ್ಲ ರೂಮ್ಸೇ, ರಿಟೈರಿಂಗ್ ರೂಮ್ಸ್, ಅಲ್ಲಿ ಸಿಟ್ಟಿಂಗ್ ರೂಮ್ಸ್, ಇವೆಲ್ಲ ರೂಮ್ಸೇ. ಇಲ್ಲೆಲ್ಲ 12ನೇ ಕೌಂಟ್ರಲ್ಲಿ ನೀವು ಟಿಕೆಟ್ ತೊಗೋಬೇಕು. ಕಾರ್ನರಲ್ಲಿ ಹೇಳಿದ್ನೆಲ್ಲ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. 24 ಅವರ್ಸ್ ಆದರೂ ಅಷ್ಟೇ, 8 ಅವರ್ಸ್ ಆದರೂ ಅಷ್ಟೇ, 150 ರೂಪೀಸು ಕನ್ಫರ್ಮು. ಜೋಧ್ಪುರ್ ಟು ಜೈಸಲ್ಮೇರ್ ಟ್ರೈನ್ ಜರ್ನಿ ಅಂತ ಹೇಳಿದ್ನಲ್ಲ, ಆ ಟ್ರೈನ್ ಜರ್ನಿ ಏನಪ್ಪ ಸ್ಪೆಷಲ್ಲು ಅಂತಂದರೆ, ಥಾರ್ ಮರುಭೂಮಿನ ಈ ಟ್ರೈನಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಜರ್ನಿ ಮಾಡ್ತಾಯಿದ್ದೀನಿ. ತುಂಬ ಕಡೆ ಟ್ರಾವೆಲ್ಸ್ ಮಾಡಿರ್ತೀವಿ, ಎಲ್ರಿಗೂ ಟ್ರೈನ್ ಜರ್ನಿ ಅಂದರೆ ತುಂಬಾ ಇಷ್ಟ ಇರುತ್ತೆ. ಆ ಟ್ರೈನ್ ಜರ್ನಿಲಿ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಜರ್ನಿ ಮಾಡ್ತಾಯಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ರೈಲ್ವೆ ಸ್ಟೇಷನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕ್ಯೂರಿಟಿ ಚೆಕಪ್ಗೋಸ್ಕರ ನಾಯಿನ ತೊಗೊಂಡು ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲ. ಟ್ರೈನ್ ಈಗ ಬಂತು. ಆಲ್ಮೋಸ್ಟು ತುಂಬ ಲೇಟ್ ಆಯಿತು, ಟ್ರೈನ್ ಡಿಲೇ ಆಯಿತು ಇವತ್ತು. ಯಾಕೋ ಗೊತ್ತಿಲ್ಲ. 6:20ಗೆ ಇದ್ದಿದ್ದು 6:49 6:50ಗೆ ಬಂತು. ಹತ್ತತ್ರ ಅರ್ಧ ಗಂಟೆ ಡಿಲೇ ಇವತ್ತು ಟ್ರೈನು. ಜನರಲ್ಲು ಖಾಲಿ ಇದೆ, ತುಂಬ ರಶ್ ಇರುತ್ತೆ ಅಂದ್ಕೊಂಡಿದ್ದೆ. ತುಂಬ ಖಾಲಿ ಐತೆ ಜನರಲ್ಲು. ಎಲ್ಲ ಹೇಳ್ತಾ ಇದ್ದಾರೆ ಈಗ ಖಾಲಿ, ಇನ್ನೂ ಖಾಲಿ ಆಗುತ್ತೆ ಜನರಲ್ಲು. ಇವರೆಲ್ಲ ಸ್ಲೀಪರ್ ಕ್ಲಾಸ್ಗೆ ಹತ್ತವ್ರೆ. ಈಗ ನಂದು S1 ಮುಂದೆ ಹೋಯ್ತು. ಓ ನಿಧಾನ ನಿಧಾನ ನಿಧಾನ, ಹೋಗ್ತಾ ಇಲ್ಲ ತಾತ, ನಿಧಾನಕ್ಕೆ ಹೋಗು. ಜನ ನೋಡ್ರಿ ಜನರಲಲ್ಲಿ, ಇವರೆಲ್ಲ ಜನರಲಲ್ಲಿ ಹೋಗೋರು. ತುಂಬ ಖಾಲಿ ಐತೆ, ಬಟ್ ಈಗ ಫುಲ್ ಆಗ್ತಾ ಐತೆ. ಈ ತಾತನ ನಾವಾಗ್ಲಿಂದ ಗುದ್ಕೊಂಡೇ ಹೋಗ್ತಾವ್ರೆ. 2 ಸರಿ ಗುದ್ದಿದ್ರು ಇಲ್ಲಿಗೆ. ಖಾಲಿನೇ ಇದೆ, ಆರಾಮಾಗಿ ಹೋಗ್ಬೋದು. हमारा काम करना सीट है आपका. ಹಾಂ, ಎಲ್ಲ ಮಲಗಿಬಿಟ್ಟಿದ್ದಾರೆ. ಈಗ ಹೊರಗಡೆ ಹತ್ತಿದ ತಕ್ಷಣ ಒಂದು ಗಲಾಟೆ ಆಯಿತು. ಗಲಾಟೆ ಅಂತ ಅಂದರೆ, ಸ್ಲೀಪರಲ್ಲಿ ಒಬ್ಬರು ಅಂಕಲ್ಲು ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬರು ಜನರಲ್ ಕ್ಲಾಸಲ್ಲಿರೋರು ಟಿಕೆಟ್ ಇಲ್ದಂಗೆ, ರಿಸರ್ವೇಷನ್ ಇಲ್ದಂಗೆ ನಮ್ಮ ಕೋಚಲ್ಲಿ ಹತ್ತಿದಾಗ ಒಂದು ಚಿಕ್ಕ ಪಾಪುನ ಅವರು ಪುಷ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅವರು ಅವಾಜ್ ಆಗ್ತಾಯಿದ್ದಾರೆ ಅವ್ರ ಮೇಲೆ. ಇಲ್ಲಿರೋರು ರಿಸರ್ವೇಷನ್ ಇಲ್ಲ ಏನಿಲ್ಲ, ಅವ್ರ ಮೇಲೆ ಅವಾಜ್ ಆಗ್ತಾಯಿದ್ದಾರೆ. ಅದೇ ಆಶ್ಚರ್ಯ ಆಗಿ. ಲಾಸ್ಟ್ಗೂ 7 ಗಂಟೆಗೆ ಬಿಡ್ತು ನೋಡಿ ನಮ್ಮ ಟ್ರೈನ್. ಈಗ ಜೋಧ್ಪುರ್ ರೈಲ್ವೆ ಸ್ಟೇಷನ್ ಬಿಟ್ಟು ಹೋಗ್ತಾ ಇದೆ. 7 ಗಂಟೆ ಟೈಮು. ಸನ್ರೈಸ್ ನೋಡೋಕೆ ಬಂದಿದ್ದೀನಿ. ಇನ್ನೂ ಸಿಟಿನೇ ಬಿಟ್ಟಿಲ್ಲ, ಎಲ್ಲ ಬಿಲ್ಡಿಂಗ್ ಎಲ್ಲ ಅಡ್ಡ ಬರ್ತಾವೆ. ಆಲ್ರೆಡಿ ಸನ್ರೈಸ್ ಆಗೋಗಿದೆ, ಬಟ್ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಣ ಅಂತ.
ನಾನು ಬುಕ್ ಮಾಡಿದ್ದು ಸ್ಲೀಪರ್ ಅಲ್ವಾ, ಏನಕ್ಕೆ ಮೇಲ್ಗಡೆ ಕೂತ್ಕೊಂಡಿದ್ದಾನೆ ಅಂತ ನೋಡ್ತಿದ್ದೀರಲ್ವಾ, ಯಾಕೆ ಅಂತ ಅಂದರೆ ಸ್ಲೀಪರ್ ಕ್ಲಾಸ್ ಜೊತೆಗೆ ನಮಗೆ ಒಳ್ಳೆ ಕ್ಲಾಸಿಕಲ್ ಮ್ಯೂಸಿಕ್ ಕೂಡ ಸ್ಲೀಪರ್ ಜರ್ನಿ ಹೆಂಗಿರುತ್ತೆ ಅಂತ ಇವತ್ತು ಗೊತ್ತಾಯಿತು. ಹೆಂಗೂ 5 hours ಜರ್ನಿ ಆಗಿರೋದಕ್ಕೆ ಮ್ಯಾನೇಜ್ ಆಗುತ್ತೆ. ಇನ್ ಕೇಸ್ ಏನಾರ ನಾನು ಲಾಂಗ್ ಜರ್ನಿ ಏನಾರ ಮಾಡಿದರೆ ಮಾತ್ರ ಇವ್ರ ಹತ್ರ ಏನು ಮಾಡೋಕ್ಕೂ ಗೊತ್ತಿರಲಿಲ್ಲ. 5 hours ಜರ್ನಿ ಅಷ್ಟೇ ಅಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೊತೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಡೆಸರ್ಟ್ ಜರ್ನಿ. ಪಲೋಡಿ ಜಂಕ್ಷನ್, ಜೋಧ್ಪುರಿಂದ 150 ಕಿಲೋಮೀಟ್ರ್ ಬಂದ್ವಿ. ಪಲೋಡಿ ಜಂಕ್ಷನ್ ಅಂತ ಸ್ಟಾಪ್ ಮಾಡಿದ್ದೆ. ಪಲೋಡಿ ಜಂಕ್ಷನಲ್ಲಿ ಆಲ್ಮೋಸ್ಟ್ ತುಂಬ ಜನ ಎಲ್ಲ ಖಾಲಿ ಆಗ್ತಾರೆ, ಬಟ್ ನಮ್ಮ ಕಂಪಾರ್ಟ್ಮೆಂಟಲ್ಲಿ ಇರೋ ಜನ ಮಾತ್ರ ಖಾಲಿ ಆಗ್ತಾ ಇಲ್ಲ. ರಾಮದೇವರಾನ ರೈಲ್ವೆ ಸ್ಟೇಷನ್ ಇದು. ಯಾರೂ ಇಲ್ಲ ರೈಲ್ವೆ ಸ್ಟೇಷನ್, ಫುಲ್ ಖಾಲಿ, ಒಬ್ಬರು ಇಲ್ಲಪ್ಪ. ಸ್ಟೇಷನ್ ಮಾಸ್ಟರ್ನ ಇದ್ದಾರೆ ಇಲ್ವೋ ಇಲ್ಲಿ ಗೊತ್ತಿಲ್ಲ. ಶಾಪ್ ಕೂಡ ಕ್ಲೋಸ್ ಮಾಡಿದ್ದಾರೆ. ಜಾಸ್ತಿ ಪ್ಯಾಸೆಂಜರ್ಸ್ ಬರಲ್ಲ ಅನ್ಕೊಂತೀನಿ ಈ ಸ್ಟೇಷನ್ನಲ್ಲಿ, ಅದಕ್ಕೆ ಫುಲ್ ಖಾಲಿ ಹೊಡಿತಾ ಇತ್ತು. ರಾಮದೇವ್ರ ಈಗ ಒಬ್ರು ಕಾಣಿಸಿದ್ರು, ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. 183 ಕಿಲೋಮೀಟ್ರ್ ಬಂದಿದ್ದೀವಿ ಈಗ ಇಲ್ಲಿಗೆ. ಜನರಲಲ್ಲಿ ನೋಡ್ರಿ ಎಷ್ಟು ಜನ ಬಂದರು ಹೊರಗೆ. ಓಯ್ಯಪ್ಪ, ಜನರಲ್ ಕಂಪಾರ್ಟ್ಮೆಂಟ್ ಫುಲ್ಲು ಖಾಲಿ, ಎಲ್ಲ ಎಳೆದ್ಬಿಟ್ಟವ್ರ ಕೆಳಗಡೆ. ಆಕಾಶದಲ್ಲಿ ನೋಡೋಣ ಅಂತಂದರೆ ಒಂದು ಚಿಕ್ಕ ಮೋಡ ಕೂಡ ಇಲ್ಲ. ಸ್ಟಾರ್ಟು ಬಿಸಿಲು ನೆಕ್ಸ್ಟ್ ಲೆವೆಲ್. ಇನ್ನು ಯಾರು ಹತ್ತಕ್ಕೆ ಬಂದರು, ಅಲ್ಲೇ ಹೇಳ್ಕೊಬಿಟ್ರು. ಅವ ಆಂಟಿ ಕೈಲಿ ಆಗಲಿಲ್ಲ, ಅದಕ್ಕೋಸ್ಕರ ಅಲ್ಲೇ ನಿಂತ್ಕೊಬಿಟ್ರು ಅವರು. ಇನ್ನು 2 ಗಂಟೆಯಲ್ಲಿ ನಾವು ಜೈಸಲ್ಮೇರ್ಗೆ ತಲುಪ್ತೀವಿ. ರಾಮದೇವರ ಸ್ಟೇಷನ್ ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋಗೋ ಸ್ಟೇಷನ್ ನೇಮ್ ಬಂದ್ಬಿಟ್ಟು ಪೋಖ್ರಾನ್ ಅಂತ. ಫಸ್ಟು ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಮಾಡಿದ್ದು ಅಲ್ಲೇ. ಈಗ ನೆಕ್ಸ್ಟ್ ಬರೋ ಸ್ಟಾಪ್ ಅದೇ. ಅಲ್ಲಿ ಒಂಟೆಗಳಿದ್ದಾವೆ, ಅಲ್ಲಿ ಒಂಟೆಗಳು. ಈ ಗೋಪುರದಲ್ಲಿ ಕಾಣಿಸಲ್ಲ, ಅಲ್ಲೊಂದು 2 ಒಂಟೆ ಮೇಯ್ತಾ ಇದ್ದಾವೆ ಅಲ್ಲಿ, ಬ್ಲಾಕ್ ಕಲರ್. ಅಲ್ಲಿ ಒಂಟೆಗಳು ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ತಾವೆ. ಓಕೆ, ಏನು ಅನ್ಸಲ್ಲ. ಬಸ್ಸು ನೋಡಿ ಏನಾದರೂ ಟ್ರೈನಲ್ಲಿ ಆಗ್ತಾರೆ ಅಂತ ಬಂದು ವೆಯ್ಟ್ ಮಾಡ್ತಾಯಿತ್ತು ಪಾಪ.
ಇಲ್ಲಿ ಏನಿದೆ ಅಂತ ಅದಕ್ಕೆ ತಿನ್ನಕ್ಕೆ ಪಾಪ ಬರೀ ಮುಳ್ಳಿನ ಗಿಡ ಬಿಟ್ರೆ ಕಲ್ಲು ಮಳ್ಳು ಮುಳ್ಳಿನ ಗಿಡ ಅಷ್ಟೇ ಇರೋದು. ಮಳೆ ಇರಲ್ಲ ಏನಿರಲ್ಲ ಜಾಸ್ತಿ ಈ ಕಡೆ ಪಾಪ ಪ್ರಾಣಿಗಳು ತುಂಬ ಕಷ್ಟ. ಪೋಖ್ರಾನ್ ರೈಲ್ವೆ ಸ್ಟೇಷನ್ ಇದು. ಈ ರೈಲ್ವೆ ಸ್ಟೇಷನ್ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಪೋಖ್ರಾನ್ ಅನ್ನೋ ಊರಿಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಏನಪ್ಪ ಹಿಸ್ಟ್ರಿ ಅಂತಂದರೆ 1974ರಲ್ಲಿ ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ನ ಟೆಸ್ಟ್ ಮಾಡಿದ್ದು ಇಲ್ಲೇ. ಈಗ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಒಂದು 10ರಿಂದ 15 ಕಿಲೋಮೀಟ್ರು ಆ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋ ಜಾಗ ಇದೆ. ಬಟ್ ತುಂಬ ರೆಸ್ಟ್ರಿಕ್ಟೆಡ್ ಏರಿಯಾ ಅದು, ಈಗ ಯಾರನ್ನೂ ಅಲ್ಲಿ ಬಿಡೋದಿಲ್ಲ. ಇದೆಲ್ಲ ಪ್ಲಾಟ್ಫಾರ್ಮು. ಆ ಕಡೆ ಹೋದರೆ ಎಲ್ಲ ಮರಳು, ಫುಲ್ಲು ಮರಳು. ಸ್ವಲ್ಪ ಈ ಕಡೆ ಬಂದೈತೆ, ಈಗೆಲ್ಲ ಎತ್ತಾಗ್ತಾವ್ರು ಪಾಪ. ಇಲ್ಲಾಂದ್ರೆ ಫುಲ್ ಟ್ರ್ಯಾಕ್ ಮೇಲೆ ಬಂದ್ಬಿಡುತ್ತೆ ಫುಲ್ ಮರಳೆಲ್ಲ. ಯಾವುದೋ ಒಂದು ಟ್ರೈನ್ ಬರ್ತೈತೆ, ಅದಕ್ಕೆ ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲಿ ಹೊರಗಡೆ ಆ ಮರಳನ್ನ ವಿಡಿಯೋ ಮಾಡೋಕ್ಕೆ ಬಂದು ನಾನು ಕ್ಯಾಮ್ರಾ ಫುಲ್ಲು ಧೂಳಲ್ಲಿ ಸ್ನಾನ ಮಾಡಿಬಿಟ್ಟಿದ್ವಿ. ಆ ಟ್ರೈನ್ ಹೋಗ್ತಾಯಿದ್ರೆ ಟ್ರ್ಯಾಕ್ ಪಕ್ಕದಲ್ಲಿ ಫುಲ್ಲು ಮರಳು, ಮೇಲ್ಗಡೆ ಹೊಗೆ ಬಂದಂಗೆ ಫುಲ್ಲು ಮರಳೆಲ್ಲ ಗಾಳಿಗೆ ಎಗರ್ತಾ ಇತ್ತು. ನನ್ನ ತಲೆಯಲ್ಲಿ ನಾನು ಅಷ್ಟಿಷ್ಟು ಮರಳಿಲ್ಲ ಈಗ, ಹಿಂಗಂದ್ರೆ ಉದುರುತ್ತೆ. ನನ್ನ ತಲೆಯಲ್ಲಿ ಫುಲ್ಲೆಲ್ಲ ಮರಳು, ಈಗ ಕ್ಯಾಮ್ರಾ ಮೇಲೆಲ್ಲ ಮರಳು. ವಿಡಿಯೋ ಶೂಟ್ ಮಾಡ್ಬೇಕಲ್ಲ, ಒಳಗಡೆಯಿಂದ ಫುಲ್ ಅಲ್ಲಿ ಕುತ್ಕೊಬಿಟ್ಟಿದ್ದಾರೆ. ಒಳಗಡೆಯಿಂದ ಅಷ್ಟು ಕಂಫರ್ಟಾಗಿ ಶೂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಡೋರಲ್ಲಿ ಬಂದು ಶೂಟ್ ಮಾಡ್ತಾ ಇದ್ದೀನಿ. ಫುಲ್ಲು ಮರಳಿನ ಸ್ನಾನನೇ ಆಗೋಯ್ತು ನನಗಿಲ್ಲಿ. ಗಂಗಾ ಸ್ನಾನ ಹೆಂಗೆ ಮಾಡ್ತೀವೋ ಹಂಗೆ ರಾಜಸ್ಥಾನಕ್ಕೆ ಬಂದಾಗ ಮರಳು ಸ್ನಾನ ಮಾಡಬೇಕು ಅಂತಾರಲ್ಲ, ಅದೇ ಥರ ಮರಳು ಸ್ನಾನನೇ ಮಾಡಿದೆ ಈಗ ನಾನು. ಇಲ್ಲಿ ಹೊರಗಡೆ ಈ ಥರ ನಿಂತು ವಿಡಿಯೋ ಮಾಡ್ಬೇಕಾದ್ರೆ ಫುಲ್ಲು ಮರಳೆಲ್ಲ ತಲೆಯಲ್ಲಿ ಮುಖದ ಮೇಲೆ ಶರ್ಟ್ ಮೇಲೆಲ್ಲ ಫುಲ್ಲು ಮರಳು. ರಿಸ್ಕ್ ಏನಲ್ಲ, ಬಟ್ ಧೂಳು ನೋಡ್ಕೋಬೇಕಷ್ಟೇ. ಫೈನಲ್ ಆಗಿ ನಮ್ಮ ಟ್ರೈನು 12:40ಗೆ ಜೈಸಲ್ಮೇರ್ ರೀಚ್ ಆಯಿತು. ಒಂದು ಚೆನ್ನಾಗಿತ್ತು ಜರ್ನಿ. ಫುಲ್ಲು ಟ್ರೈನೆಲ್ಲ ಫುಲ್ ಖಾಲಿ. ಸ್ವಲ್ಪ ಬೇಜಾರಾಗಿದೆ ಅಂತಂದರೆ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ತುಂಬ ಮರುಭೂಮಿ ಇರುತ್ತೆ, ಡೆಸರ್ಟ್ ಇರುತ್ತೆ ನೋಡೋದಕ್ಕೆ ಅಂತ. ಇರುತ್ತೆ ಅಲ್ಲಲ್ಲಿ. ಅದ್ರ ಜೊತೆಯಲ್ಲಿ ಅಗ್ರಿಕಲ್ಚರ್ ಕೂಡ ಮಾಡ್ತಿದ್ದಾರೆ. ರಾಜಸ್ಥಾನ ಅಂತಿದ ತಕ್ಷಣ ಫುಲ್ಲು ಎಲ್ಲಿಂದ ನೋಡಿದ್ರು ಕೂಡ ಡೆಸರ್ಟ್ ಅಂತ ಅನ್ಕೋಬಾರ್ದು. ಡೆಸರ್ಟು ಸ್ವಲ್ಪ ಇನ್ನು ಈ ಜೈಸಲ್ಮೇರ್ಗೆ ಬಂದಿದ್ದನಲ್ಲೋ ಸ್ವಲ್ಪ ಮುಂದೆ ಬೇರೆ ಕಡೆ ಹೋದರೆ ಇದೆ. ಬಟ್ ಟ್ರೈನಲ್ಲಿ ಬರ್ಬೇಕಾದ್ರೆ ಅಷ್ಟೊಂದು ಡೆಸರ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಲ್ಲಲ್ಲಿ ಇದೆ. ಮತ್ತು ಸ್ವಲ್ಪ ಕಾಣಿಸುತ್ತೆ, ನಾನು ಕ್ಯಾಮ್ರಾ ತೆಗೆದು ಶೂಟ್ ಮಾಡೋಷ್ಟಕ್ಕೆ ಅದು ಮೂವ್ ಆಗೋಗುತ್ತೆ. ಅದರಿಂದ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಚೆನ್ನಾಗಿತ್ತು ಜರ್ನಿ, ತುಂಬ ಚೆನ್ನಾಗಿತ್ತು. ಒಂಟೆ ನೋಡಿದೆ, ಜಿಂಕೆಗಳು ನೋಡಿದೆ, ಗೋಪುರದಲ್ಲಿ ಕಾಣಿಸಲ್ಲ, ತುಂಬ ಪ್ರಾಣಿಗಳು ನೋಡಿದೆ. ಫಸ್ಟ್ ಹೋಗಿ ಸ್ನಾನ ಮಾಡ್ಕೋಬೇಕು ಹಾಸ್ಟೆಲ್ಗೆ. ತಲೆಯೆಲ್ಲ ಫುಲ್ಲು ಡಸ್ಟು, ತಲೆಯೆಲ್ಲ ಫಸ್ಟು ಹಾಸ್ಟೆಲ್ಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ನೆಕ್ಸ್ಟ್ ಏನಾದರೂ ಇದ್ದರೆ ಪ್ಲಾನ್ ಮಾಡಬೇಕಷ್ಟೇ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದೆ. ರೈಲ್ವೆ ಸ್ಟೇಷನಿಂದ ನಾನು ನನ್ನ ಹೋಟೆಲ್ಗೆ ಜಸ್ಟ್ 1 ಕಿಲೋಮೀಟರ್ಸ್ಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಈ ಜರ್ನಿಲಿ ಹೇಳಿದ್ನಲ್ಲ, ಮರುಭೂಮಿ ಡೆಸರ್ಟು ಕಮ್ಮಿ, ಸ್ವಲ್ಪ ಅಲ್ಲಲ್ಲಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಆರಾಮಾಗಿ. 5 hours ಜರ್ನಿ ಚೆನ್ನಾಗಿತ್ತು. ಜೋಧ್ಪುರ್ ಟು ಜೈಸಲ್ಮೇರ್ ಜರ್ನಿ ತುಂಬ ಫೇಮಸ್ ಅಂತಾರೆ, ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ. ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯೆನ್ಸು. ಯಾವಾಗಾದರೂ ನೀವು ಈ ಕಡೆ ಬಂದರೆ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಮರುಭೂಮಿನ ಕಂಪ್ಲೀಟಾಗಿ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.